Well, hi dear friends, welcome back to the next part of relations and functions. In the previous video, we have seen the basics of set theory in the first video. In the second video, we have seen the concept of Cartesian product, and we have solved all the examples which are there in NCERT textbook. So if you have not watched the previous videos, please go and watch them. Then only you can understand today's concept, because today's concept is completely linked with the previous video. So ಅದನ್ನು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ, then you can watch this video. Okay? Well, in today's class I'm going to deal with the actual concept of relation. ಚಾಪ್ಟರ್ ಹೆಸರು ಏನಿದೆ ಹೇಳಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಬಟ್ ಇಲ್ಲಿವರೆಗೂ ನಾನು ನಿಮಗೆ ರಿಲೇಷನ್ ಅಂದರೆ ಏನು ಅಂತ ಹೇಳಿಲ್ಲ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ವಾಟ್ ಅ ರಿಲೇಷನ್ ಈಸ್. ಓಕೆ, ಸೊ ವೆಲ್ ಫಾರ್ ದ್ಯಾಟ್ I should know the basics of Cartesian product. For example, Cartesian product ಅಂದರೆ ಏನಂತ ಹೇಳಿದೆ dear friends. Let's say I have set A. Let me call it as A and B. Let's say I have set B as 1, 2 and 3. So Cartesian product from A to B is defined something like this. ಹೇಗೆ ಪೇರ್ಸನ್ನು ರೆಡಿ ಮಾಡಬೇಕು. ಸೊ ವಿಲ್ ಸ್ಟಾರ್ಟ್ ವಿತ್ ದಿಸ್ ಒನ್. ಸೊ A, 1, then we have A, 2, then A, 3, then we have B, 1, B, 2 and B, 3. Well, this is the Cartesian product that we already know. Well, now remember, a relation is a subset of Cartesian product. This is the very important statement you have to know. What I said, a relation is a subset of Cartesian product. Means from the Cartesian product, how many elements we have? 1, 2, 3, 4, 5, 6. So we have total 6 elements. From these 6 elements, I am going to pick some of them. How I am going to pick? I'll make a relation between these elements and this element. ಏನು ಮಾಡ್ತೀನಿ ಹೇಳಿ, ಎ ಇಲ್ಲಿರೋ ಎಲಿಮೆಂಟ್ಸು ಮತ್ತು ಬಿ ಯಲ್ಲಿರೋ ಎಲಿಮೆಂಟ್ಸ್ ನಡುವೆ ಒಂದು ರಿಲೇಷನನ್ನು ಬಿಲ್ಡ್ ಮಾಡಿಬಿಟ್ಟು ಇದರಲ್ಲಿ ಇರುವಂತಹ ಎಲಿಮೆಂಟ್ಸನ್ನು ಪಿಕ್ ಮಾಡ್ತೀನಿ. ಈ ಎಲಿಮೆಂಟ್ಸನ್ನು ಪಿಕ್ ಮಾಡಿ ಬರೆದಿರುವಂಥ ಸೆಟ್ಗೆ ನಾವು ರಿಲೇಷನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇದಕ್ಕೆ ಒಂದು ರಿಲೇಷನ್ ಬರೆದ್ಬಿಡ್ತೀನಿ. ಹೇಗಂದರೆ ಎಲ್ಲ ಎಲಿಮೆಂಟ್ಸನ್ನು ಬರೆಯೋದಿಲ್ಲ. ಐ ವಿಲ್ ಟೇಕ್ ಓನ್ಲಿ A, 1, A, 2 ಆ್ಯಂಡ್ A, 3. ಸೊ ದಿಸ್ ಈಸ್ ಒನ್ ರಿಲೇಷನ್. ಸೊ ಇವು ಅಷ್ಟನ್ನೇ ಏನಕ್ಕೆ ಪಿಕ್ ಮಾಡಿದೆ ಅಂದರೆ, ನಾನು ರಿಲೇಷನ್ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಇಲ್ಲಿ the pair containing A as the first element. A as the first element. So this is what my relations condition. ಅಂದರೆ ಇಲ್ಲಿ ಇರುವಂತಹ ಎಲ್ಲ ಪೇರ್ಗಳನ್ನ ನಾನು ಚೂಸ್ ಮಾಡೋದಿಲ್ಲ. ಇಲ್ಲಿರೋದ್ರಲ್ಲಿ ಯಾವ ಪೇರಲ್ಲಿ ದ ಪೇರ್ಸ್ ಕಂಟೈನಿಂಗ್ ಎ ಆ್ಯಸ್ ದ ಫಸ್ಟ್ ಎಲಿಮೆಂಟ್, ಎ ಫಸ್ಟ್ ಎಲಿಮೆಂಟ್ ಇರುವಂಥ ಪೇರ್ಗಳನ್ನ ಮಾತ್ರ ಚೂಸ್ ಮಾಡಿ ಒಂದು ರಿಲೇಷನನ್ನು ಮಾಡ್ತೀನಿ. ಸೊ ಅದಕ್ಕೆ A, 1 ಬಂದಿದೆ, A, 2 ಬಂದಿದೆ, A, 3 ಬಂದಿದೆ. ಇವು ಬಾಕಿ ಎಲ್ಲ ಬಂದಿಲ್ಲ. ಸೊ ಈ ಕಂಡೀಷನ್ನು ನಿಮಗೆ ಯಾವ ಥರ ಬೇಕು ಅದನ್ನು ನೀವು ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೀಗೂ ಮಾಡ್ಬೋದು, ನನಗೆ ಈಗ ಇದು ಮತ್ತು ಇದು 2 ಮಾತ್ರ ಬೇಕಾಗಿದೆ. ಅವಾಗ ಕಂಡೀಷನ್ ರಿಲೇಷನ್ ಏನಂತ ಹಾಕ್ತೀನಿ ಹೇಳಿ. ವೆಲ್, ಐ ಆಮ್ ಗೋಯಿಂಗ್ ಟು ಪಿಕ್ ದ ಪೇರ್ಸ್ ಫ್ರಾಮ್ A cross B such that the second element in the pair should be 1. ಹೌದಲ್ವಾ? ಅಂದರೆ ಎರಡನೇ ಎಲಿಮೆಂಟ್ 1 ಇರುವಂಥ ಪೇರ್ಗಳನ್ನ ಮಾತ್ರ ಚೂಸ್ ಮಾಡೋದು ಅಂತ ಅರ್ಥ. ಹಾಗೆ ಐ ಕ್ಯಾನ್ ಹ್ಯಾವ್ ಮೆನಿ ನಂಬರ್ ಆಫ್ ರಿಲೇಷನ್ಸ್. ನಾನು ತುಂಬ ರಿಲೇಷನ್ಸ್ ಮಾಡಬಹುದು. ನೀವು ಕೇಳ್ಬೋದು, ಸರ್ ತುಂಬ ಅಂದರೆ ಎಷ್ಟು ಮಾಡ್ಬೋದು? ಇವಾಗ ಏನಂತ ಹೇಳಿದೆ ನಾನು, ರಿಲೇಷನ್ ಈಸ್ ಅ ಸಬ್ಸೆಟ್ ಅಂತ ಹೇಳಿದೆ. ಸಬ್ಸೆಟ್ ಅಂದರೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಸೆಟ್ಟಲ್ಲಿ ಹೇಳ್ತಾರೆ ಅಲ್ವಾ. ಸೊ ರಿಲೇಷನ್ ಸಬ್ಸೆಟ್ ಇದೆ.
ಇದ್ರದ್ದು ಸಬ್ಸೆಟ್ ಇದೆ ಅಲ್ವಾ. ಸೊ ಈಗ ಎ ಕ್ರಾಸ್ ಬಿಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 1 2 3 4 5 6 ಎಲಿಮೆಂಟ್ಸ್ ಇದೆವಾ. ಸೊ ಯಾವುದಾದ್ರೂ ಸೆಟ್ಟಲ್ಲಿ ಒಂದು ಬೇಸಿಕ್ಸ್ ಗೊತ್ತಿರುತ್ತೆ ನಿಮಗೆ. ಇಫ್ ಅ ಸೆಟ್ ಕಂಟೇನ್ಸ್ ಲೆಟ್ಸ್ ಎ ಎಮ್ ಎಲಿಮೆಂಟ್ಸ್, ಒಂದು ಸೆಟ್ಟಲ್ಲಿ ಎಮ್ ಎಲಿಮೆಂಟ್ ಇದ್ದರೆ ಈ ಸೆಟ್ಗೆ ಟೋಟಲ್ ಸಬ್ಸೆಟ್ಸ್ ಎಷ್ಟಾಗ್ತಾವಪ್ಪ ಅಂತಂದರೆ 2m ಅಂತ ನಾನು ಹೇಳಿದ್ದೀನಿ, ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ. ಸೊ ಈಗ ನಮ್ಮ ಸೆಟ್ಟಲ್ಲಿ ಕಾರ್ಟೇಷಿಯನ್ ಪ್ರಾಡಕ್ಟಲ್ಲಿ ಟೋಟಲ್ 6 ಎಲಿಮೆಂಟ್ಸ್ ಇದೆ. ಸೊ 6 ಎಲಿಮೆಂಟ್ ಇದ್ದರೆ ಇದಕ್ಕೆ ಟೋಟಲ್ಸ್ ಎಷ್ಟು ಸಬ್ಸೆಟ್ಸ್ ಆಗ್ಬೋದು ಹೇಳಿ? ವೆರಿ ಗುಡ್. ಸೊ ಇದರಲ್ಲಿ 2⁶ ಸಬ್ಸೆಟ್ಸ್ ಆಗ್ತವೆ. ಸೊ 2⁶ ಸಬ್ಸೆಟ್ಸ್ ಅಂದರೆ ಎಷ್ಟಾಯಿತು? 64 ಆಯಿತು. 64 ಸಬ್ಸೆಟ್ಸ್ ಬರ್ತವೆ. ಸೊ ಇದಕ್ಕೆ 64 ಸಬ್ಸೆಟ್ಸ್ ಬಂದರೆ 64 ಡಿಫ್ರೆಂಟ್ ರಿಲೇಷನ್ಸನ್ನು ನಾವು ಮಾಡಬಹುದು. ಯಾಕೆ ಹೇಳಿ? ರಿಲೇಷನ್ ಅಂದ್ರೇ ಸಬ್ಸೆಟ್ ಇದೆ ಅಲ್ವಾ. ಸೊ ಅಲ್ಲಿಗೆ ಈ ಕಾರ್ಟೇಷಿಯನ್ ಪ್ರಾಡಕ್ಟ್ಗೆ ನಾನು ಟೋಟಲ್ ಆಗಿ 64 ರಿಲೇಷನ್ಸನ್ನು ಬರೀಬಹುದು ಡಿಫ್ರೆಂಟಾಗಿ. ಅದರಲ್ಲಿ ನಾನು ನಿಮಗೆ ಈಗ ಒಂದು ಹೇಳಿದ್ದೀನಿ ಅಷ್ಟೇ. ಈ ಥರ ನೀವು 64 ಡಿಫ್ರೆಂಟ್ ರಿಲೇಷನ್ಸನ್ನು ಬರೀಬಹುದು. ಐ ಹೋಪ್ ನಿಮಗೆ ಕನ್ಸೆಪ್ಟ್ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ನಾವು ಮುಂದೆ ಹೋಗ್ತಾ ಇದ್ದಂಗೆ ಈ ಎಲಿಮೆಂಟ್ಸನ್ನು ಅವರು ಡೈರೆಕ್ಟಾಗಿ ಕೊಡುವುದಿಲ್ಲ, ಇಂಡೈರೆಕ್ಟಾಗಿ ಕೊಡ್ತಾರೆ. ಇಂಡೈರೆಕ್ಟಾಗಿ ಅಂದರೆ ಸೆಟ್ ಬಿಲ್ಡರಲ್ಲಿ ಕೊಡ್ತಾರೆ. ನಾವು ಪೇರ್ಸ್ನ ರೆಡಿ ಮಾಡ್ತಾ ಹೋಗಬೇಕು. ಅವು ಕ್ವಶನ್ಸ್ ಬರ್ತವೆ, ಅವು ಬಂದಾಗ ನಾನು ನಿಮಗೆ ಹೇಳ್ತೀನಿ. ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದ ವಿಡಿಯೋ. ವೆಲ್, ಸೊ ರಿಲೇಷನ್ಸ್ ಗೊತ್ತಾದಮೇಲೆ ನೋಡಿ, ನಾನು ನಿಮಗೆ ಡೆಫಿನೇಷನ್ಸ್ ಎಲ್ಲ ಹೇಳ್ತಿಲ್ಲ. ಡೆಫಿನೇಷನ್ಸ್ ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲಿದೆ, ಅದನ್ನು ನೀವು ನೋಡಿ ತಿಳ್ಕೊಬೋದು. ನಾನಿಲ್ಲಿ ನಿಮಗೆ ಕೇವಲ ಕನ್ಸೆಪ್ಟ್ಸನ್ನು ಮಾತ್ರ ಹೇಳ್ತಾ ಇದ್ದೀನಿ, ಸರಿನಾ? ವೆಲ್, ಸೊ ಈಗ ರಿಲೇಷನ್ಸ್ ಗೊತ್ತಾದಮೇಲೆ ದೇರ್ ಆರ್ 3 ಟರ್ಮ್ಸ್ ವಿ ಶುಡ್ ನೋ. ಒನ್ ಈಸ್ ಡೊಮೇನ್, ದೆನ್ ಕೋಡೊಮೇನ್, ದೆನ್ ರೇಂಜ್. ಇವು 3 ಟರ್ಮ್ಸ್ ನಮಗೆ ಗೊತ್ತಿರಬೇಕು ಒಂದು ರಿಲೇಷನ್ನಲ್ಲಿ. ಏನು ಹಾಗಂದರೆ, ಈಗ ನೋಡೋಣ, ಇದು ಪ್ರೀವಿಯಸ್ ಎಕ್ಸಾಂಪಲ್ಲೇ ತೊಗೊಳ್ಳೋಣ. ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಏನು ಮಾಡಿದ್ದೆ ನಾನು? ಸೆಟ್ ಎ ಅಂದರೆ A, B ಇದೆ, ಸೆಟ್ ಬಿ ಅಂದರೆ 1 2 3 ಇದೆ. ಈಗ ಕಾರ್ಟೇಷಿಯನ್ ಪ್ರಾಡಕ್ಟ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಏನು ಕಾರ್ಟೇಷಿಯನ್ ಪ್ರಾಡಕ್ಟ್ ಬರೆಯುವಂಥ ಅವಶ್ಯಕತೆ ಇಲ್ಲ. ನಾನು ಡೈರೆಕ್ಟಾಗಿ ಆ ಕಾರ್ಟೇಷಿಯನ್ ಪ್ರಾಡಕ್ಟಲ್ಲಿ ಬರುವಂಥ ಸಮ್ ಆಫ್ ದ ಎಲಿಮೆಂಟ್ಸ್ನ ಚೂಸ್ ಮಾಡಿದ್ದೀನಿ. ಬೈ ಮೇಕಿಂಗ್ ಸಮ್ ಏನೋ ಒಂದು ಕಂಡೀಷನ್ ಹಾಕಿಬಿಟ್ಟು ಒಂದು ರಿಲೇಷನ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ, ಆಯಿತಾ? ವೆಲ್, ಸೊ ನಾವು we have 3 important parameters that we should know. One is called domain, codomain and range. Domain means it is a set which contains the first elements in the pair. ಪೇರಲ್ಲಿ ಬರುವಂತಹ ಫಸ್ಟ್ ಎಲಿಮೆಂಟ್ಸ್ ಏನಿದಾವಲ್ಲ ಅದಕ್ಕೆ ಡೊಮೇನ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ? ವೆರಿ ಗುಡ್. ಕೋಡೊಮೇನ್ ಅಂದರೆ ಇದು ಕೂಡ ಒಂದು ಸೆಟ್ ಇರುತ್ತೆ. ಕೊಟ್ಟಿರೋ ಪ್ರಶ್ನೆಯಲ್ಲಿ ಎರಡನೇ ಸೆಟ್ ಏನಿರುತ್ತಲ್ವಾ, ಆ ಎರಡನೇ ಸೆಟ್ಟಿಗೆ ನಾವೇನು ಕರಿತೀವಪ್ಪ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಕೋಡೊಮೇನ್ ಅಂತ ಕರಿತೀವಿ. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ರೇಂಜ್. ರೇಂಜ್ ಅಂದರೆ ಕೊಟ್ಟಿರೋ ಪೇರ್ಗಳಲ್ಲಿ ಫಸ್ಟ್ ಎಲಿಮೆಂಟ್ ಇದ್ದರೆ ಡೊಮೇನ್ ಅಂತ ಕರಿತೀವಿ. ಸೆಕೆಂಡ್ ಎಲಿಮೆಂಟ್ ಏನು ಬರುತ್ತಲ್ವಾ ಅದಕ್ಕೆ ನಾವು ಏನಂತ ಕರಿತೀವಿ? ರೇಂಜ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆ್ಯಸ್ ರೇಂಜ್. ಸೊ ಇವು 3 ಪಾಯಿಂಟ್ ಗೊತ್ತಿರಬೇಕು: ಡೊಮೇನ್, ಕೋಡೊಮೇನ್, ರೇಂಜ್. ಡೊಮೇನ್ ಅಂದರೆ ಪೇರಲ್ಲಿ ಬರೋ ಫಸ್ಟ್ ಎಲಿಮೆಂಟ್, ರೇಂಜ್ ಅಂದರೆ ಪೇರಲ್ಲಿ ಬರೋ ಸೆಕೆಂಡ್ ಎಲಿಮೆಂಟ್ಸ್. ಕೋಡೊಮೇನ್ ಅಂದರೆ ಈ ಸೆಟ್ಟನ್ನು ಇಲ್ಲಿ ಪುನಃ ಬರೀಬೇಕು. ಆಮೇಲೆ ರಿಲೇಷನನ್ನು ನಾವು ಇನ್ನೊಂದು ರೀತಿಯಲ್ಲಿ ಕೂಡ ರೀಪ್ರೆಸೆಂಟ್ ಮಾಡ್ಬೋದು. ಈಗ ನಿಮಗೆ ಸೆಟ್ಟಲ್ಲಿ ದೆರ್ ಇಸ್ ಅ ಕನ್ಸೆಪ್ಟ್ ಕಾಲ್ಡ್ ವೆನ್ ಡೈಗ್ರಾಮ್. ವಿ ಕ್ಯಾನ್ ಡಿನೋಟ್ ಅ ಸೆಟ್ ಬೈ ಯೂಸಿಂಗ್ ವೆನ್ ಡೈಗ್ರಾಮ್ ಕನ್ಸೆಪ್ಟ್ಸ್. ಅದು ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಅಂದರೆ ಬೇಸಿಕಲಿ ಒಂದು ಪಿಕ್ಟೋರಿಯಲ್ ರೀಪ್ರೆಸೆಂಟೇಷನ್ ಆಫ್ ಅ ಸೆಟ್ ಅಂತ ಕರೀತಾರೆ. ಅಂದರೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾವು ಜನರಲಿ ಡೈಗ್ರಾಮ್ಸನ್ನು ಯೂಸ್ ಮಾಡ್ತೀವಿ. ಸೊ ಹಾಗೆಯೇ ರಿಲೇಷನ್ಗೂ ಕೂಡ ನಾವು ಡೈಗ್ರಾಮೆಟಿಕಲ್ಲಿ ರೀಪ್ರೆಸೆಂಟ್ ಮಾಡಬಹುದು. ಅದಕ್ಕೆ ಜನರಲಿ ಆ್ಯರೋ ಡೈಗ್ರಾಮ್ ಅಂತ ಕರೀತಾರೆ. ಏನು? ಆ್ಯರೋ ಡೈಗ್ರಾಮ್ ಅಂತ ಕರೀತಾರೆ. ಸೊ ದ ಸೇಮ್ ಥಿಂಗ್ ಕ್ಯಾನ್ ಬಿ ಡನ್ ಲೈಕ್ ದಿಸ್ ವೇ. ಸೊ ದಿಸ್ ಈಸ್ ಸೆಟ್ ಎ, this is set A and this is set B. In set A I'll be having A and B. In set B I'll be having 1 2 and 3.
ಸೊ ನಾವು ವಿ ಕ್ಯಾನ್ ಸಿ ದ್ಯಾಟ್ ಇವೆರಡರ ನಡುವೆ ಕನೆಕ್ಷನ್ಸನ್ನು ಮಾಡಬೇಕು. ಕನೆಕ್ಷನ್ಸನ್ನು ಹೇಗೆ ಮಾಡ್ತೀವಿ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಈಸ್ ಕನೆಕ್ಟೆಡ್ ಟು 1, ಎ ಈಸ್ ಕನೆಕ್ಟೆಡ್ ಟು 1, ಸೊ ವಿ ರೈಟ್ ಲೈಕ್ ದಿಸ್. ಎ ಇಂದ ಸ್ಟಾರ್ಟ್ ಮಾಡಿ 1 ಕನೆಕ್ಟ್ ಮಾಡೋದು, ಒಂದು ಆ್ಯರೋ ಹಾಕ್ಬಿಡೋದು, ಸರಿನಾ? ಹಾಗೆ ಎ ಈಸ್ ಕನೆಕ್ಟೆಡ್ ಟು 2, ಎ ಈಸ್ ಕನೆಕ್ಟೆಡ್ ಟು 2. ನೆಕ್ಸ್ಟ್ ವಾಟ್ ವಿ ಹ್ಯಾವ್, ಬಿ ಈಸ್ ಕನೆಕ್ಟೆಡ್ ಟು 1, ಬಿ ಈಸ್ ಕನೆಕ್ಟೆಡ್ ಟು 1 ಆ್ಯಂಡ್ ಬಿ ಈಸ್ ಕನೆಕ್ಟೆಡ್ ಟು 2. ಈ ಥರ ಇದಕ್ಕೆ ಏನಂತ ಕರೀತಾರೆ ಅಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ಆ್ಯರೋ ಡೈಗ್ರಾಮ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ವೆನ್ ಎವರ್ ವಿ ಆರ್ ರೈಟಿಂಗ್ ದ ರಿಲೇಷನ್. ಸೊ ನಾವು ಆ್ಯರೋ ಡೈಗ್ರಾಮ್ ಕೂಡ ನೋಡಿಕೊಂಡು ಡೊಮೇನ್ ಮತ್ತು ಕೋಡೊಮೇನನ್ನು ಮತ್ತು ರೇಂಜನ್ನು ಹೇಳ್ಬೋದು. ಡೊಮೇನ್ ಅಂದರೆ ಈ ಸೆಟ್ಟಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸ್ ಎ ಮತ್ತು ಬಿ, ಎ ಮತ್ತು ಬಿ. ಕೋಡೊಮೇನ್ ಅಂದರೆ ಈ ಸೆಟ್ಟಲ್ಲಿ ಬರೋದು 1 2 3, 1 2 3. ರೇಂಜ್ ಅಂದರೆ ಈ ಸೆಟ್ಟಲ್ಲಿ ಕನೆಕ್ಟ್ ಆಗಿದ್ದು 1 ಕನೆಕ್ಟ್ ಆಗಿದೆ, 2 ಕನೆಕ್ಟ್ ಆಗಿದೆ, 1 2 3 ಖಾಲಿ ಇದೆ, ಅದನ್ನು ನಾನು ಬರೆದಿಲ್ಲ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಕನ್ಸೆಪ್ಟ್ ಆಫ್ ಆ್ಯರೋ ಡೈಗ್ರಾಮ್, ಸರಿನಾ? ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಆ್ಯಂಡ್ ವಿಲ್ ಮೂವ್ ಫರ್ದರ್. ವೆಲ್, ನಾವು ಲೆಟ್ಸ್ ಸಿ ಅ ಕ್ವಶನ್. ಒಂದು ಕ್ವಶನ್ ನೋಡೋಣ. ಈ ಕ್ವಶನ್ ನಿಮ್ಗೆ ಸರಿಯಾಗಿ ಅರ್ಥ ಆದರೆ ಯು ಕ್ಯಾನ್ ಸಾಲ್ವ್ ಎನಿ ಕ್ವಶನ್ ಫ್ರಮ್ ರಿಲೇಷನ್ ಚಾಪ್ಟರ್. ಏನಂದರೆ ವಿ ಹ್ಯಾವ್ ಅ ಸೆಟ್ ಎ. ಸೆಟ್ ಎ ಬಂದುಬಿಟ್ಟು 1 2 3 4 5 6 ಅಂತಿದೆ ಅಲ್ವಾ? ಡಿಫೈನ್ ಅ ರಿಲೇಷನ್ ಫ್ರಮ್ ಎ ಟು ಎ. ಅಂದರೆ ನೋಡಿ, ನಾನು ಇಷ್ಟೊತ್ತು ನಿಮ್ಗೇನು ಹೇಳಿದೆ, ರಿಲೇಷನ್ ಡಿಫೈನ್ ಮಾಡಬೇಕಂದ್ರೆ 2 ಸೆಟ್ ಬೇಕು ಅಂತ ಹೇಳಿದೆ ಅಲ್ವಾ? ಸೊ ದ್ಯಾಟ್ಸ್ ವೈ ವಿ ಹ್ಯಾಡ್ ಸೆಟ್ ಎ ಆ್ಯಂಡ್ ಸೆಟ್ ಬಿ, ದೆನ್ ವಿ ಮೇಡ್ ರಿಲೇಷನ್ ಫ್ರಮ್ ಎ ಟು ಬಿ. ಸೊ ಯಾವಾಗಲೂ ಕೂಡ ನನಗೆ 2 ಡಿಫ್ರೆಂಟ್ ಸೆಟ್ಟೇ ಇರಬೇಕಂತ ಏನು ರೂಲ್ಸ್ ಇಲ್ಲ. ವಿ ಕ್ಯಾನ್ ಹ್ಯಾವ್ ದ ರಿಲೇಷನ್ ಬಿಟ್ವೀನ್ ಸೇಮ್ 2 ಸೆಟ್ಸ್. ಅಂದರೆ ಈಗ ಒಂದು ಸೆಟ್ ಎ ಇದೆಯಲ್ಲ, ಸೆಟ್ ಎ ಮತ್ತು ಸೆಟ್ ಎಗಳ ನಡುವೆ ನಾವೇನು ಮಾಡ್ಬೋದು, ರಿಲೇಷನ್ಸನ್ನು ಕೂಡ ಮಾಡಬಹುದು, ಸರಿನಾ? ವೆಲ್, ಬಟ್ ರಿಲೇಷನ್ನಲ್ಲಿರುವಂಥ ಎಲಿಮೆಂಟ್ಸ್ ಹೇಗಿದೆ ಅಂದರೆ ಈ ಥರ ಇದೆ. ಎಕ್ಸ್ ಕಾಮ ವೈ ಸಚ್ ದ್ಯಾಟ್, ಇದಕ್ಕೆ ಸಚ್ ದ್ಯಾಟ್ ಅಂತ ಕರೀತಾರೆ. ಎಕ್ಸ್ ಕಾಮ ವೈ ಸಚ್ ದ್ಯಾಟ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಅಂತಿದೆ. ಆಮೇಲೆ ಇಲ್ಲಿ ಇನ್ನೊಂದು ಕೊಡಬೇಕಾಗಿತ್ತು ಕ್ವಶನಲ್ಲಿ, ಆ್ಯಕ್ಚುಲಿ ಮಿಸ್ ಮಾಡಿದ್ದಾರೆ. ಎಕ್ಸ್ ಆ್ಯಂಡ್ ವೈ ಬೋತ್ ಆರ್ ಬಿಲಾಂಗ್ಸ್ ಟು ಸೆಟ್ ಎ ಅಂತ. ಅಂದರೆ ಸೆಟ್ ಎಯಲ್ಲಿ ಇರುವಂತಹ ಎಲಿಮೆಂಟ್ಸೇ ಎಕ್ಸ್ ಮತ್ತು ವೈ. ಯು ಕ್ಯಾನ್ ಚೂಸ್ ಎನಿ ಎಲಿಮೆಂಟ್, ಯು ಕ್ಯಾನ್ ಚೂಸ್ ಎನಿ ಎಲಿಮೆಂಟ್ ಫ್ರಾಮ್ ಸೆಟ್ ಎ, ಅವು ಎಕ್ಸ್ ಮತ್ತು ವೈ ಆಗಿರುತ್ತೆ. ಸೊ ಹೀಗಿದ್ದಾಗ ಡೆಪಿಕ್ಟ್ ದಿಸ್ ರಿಲೇಷನ್ ಯೂಸಿಂಗ್ ಆ್ಯನ್ ಆ್ಯರೋ ಡೈಗ್ರಾಮ್. ಅಂದರೆ ಆ್ಯರೋ ಡೈಗ್ರಾಮ್ ಹಾಕ್ಕೊಡ್ಬೇಕಂತೆ, ಹಾಗೆ ಡೊಮೇನು ಕೋಡೊಮೇನು ರೇಂಜ್ ಬರೀಬೇಕಂತೆ. ಸೊ ಮೊದಲಿಗೆ ಏನು ಮಾಡೋಣ ಅಂದರೆ ನಾವು ಇದು ರಿಲೇಷನನ್ನು ಅವರು ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅಂದರೆ ದಿಸ್ ಈಸ್ ಸೆಟ್ ಬಿಲ್ಡರ್. ಹೇಗಿದೆ ಇದು? ಸೆಟ್ ಬಿಲ್ಡರಲ್ಲಿದೆ. ಸೊ ನಾವೇನು ಮಾಡೋಣ ಅಂದರೆ ಇದನ್ನು ಮೊದಲಿಗೆ ರೋಸ್ಟರ್ ಫಾರ್ಮಲ್ಲಿ ಬರೆಯೋಣ, ಅಂದರೆ ಡೈರೆಕ್ಟ್ ಫಾರ್ಮಲ್ಲಿ. ಅದನ್ನು ಹೇಗೆ ಬರೀತಾರಂದರೆ ನೋಡಿ, ಆರ್ ಈಸ್ ಈಕ್ವಲ್ ಟು ದೇ ಹ್ಯಾವ್ ಸೆಡ್ ಎಕ್ಸ್ ಕಾಮ ವೈ ಅಲ್ವಾ? ಆಮೇಲೆ ಕಂಡೀಷನ್ ಏನಿದೆ, ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಸ್ವಲ್ಪ ಯೋಚನೆ ಮಾಡಿ, ಈಗ ನಾನು ಎಕ್ಸ್ ಈಕ್ವಲ್ ಟು 1 ಅಂತ ತೊಗೊಂಡಪ್ಪ. ಎಕ್ಸ್ ಈಕ್ವಲ್ ಟು 1, ಯಾಕಂದರೆ ಎಕ್ಸ್ ಮತ್ತು ವೈ ಎರಡೂ ಕೂಡ ಸೆಟ್ ಎ ಅಲ್ಲಿ ಇದೆಯಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಸದ್ಯಕ್ಕೆ ಎಕ್ಸ್ ಅಂದರೆ 1 ಅಂತ ತೊಗೊಂಡ್ರೆ ವೈ ಏನಾಗುತ್ತೆ ಹೇಳಿ, 1 ಪ್ಲಸ್ 1 ಅಂದರೆ 2 ಆಗುತ್ತಾ? ಸೊ ನಾನೇನು ಮಾಡಿದೆ, ಎಕ್ಸ್ 1 ತೊಗೊಂಡ್ರೆ ವೈ 2 ಅಂತ ಆಯಿತು. ಇಲ್ಲಿ ನೋಡಿ, ಪೇರಲ್ಲಿ ಮೊದಲು ಯಾವಾಗಲೂ ಎಕ್ಸ್ ಬರೀಬೇಕು, ಆಮೇಲೆ ವೈ ಬರೀಬೇಕು. ಸೊ ಎಕ್ಸನ್ನು 1 ತೊಗೊಂಡ್ರೆ ವೈ 1 ಪ್ಲಸ್ 1 2 ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಫಸ್ಟ್ ಪೇರ್. ನೋಡಿ, ಇದು ಇಂಡೈರೆಕ್ಟಲ್ಲಿ ಕೊಟ್ಟಿದ್ದಾರೆ, ನಾವು ಡೈರೆಕ್ಟಲ್ಲಿ ಬರಿತಾ ಇದ್ದೀವಿ, ಸರಿನಾ? ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 2 ತೊಗೊಂಡ್ರೆ 2 ಪ್ಲಸ್ 1 ಅಂದರೆ ವೈ 3 ಆಗುತ್ತೆ ಅಲ್ವಾ? ಸೊ ಇಫ್ ಐ ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ 1, ಸೊ ಎಕ್ಸ್ ಈಕ್ವಲ್ ಟು 3 ತೊಗೊಂಡ್ರೆ ಇದು 4 ಆಗುತ್ತೆ. ಎಕ್ಸ್ ಈಕ್ವಲ್ ಟು 4 ತೊಗೊಂಡ್ರೆ 4 ಪ್ಲಸ್ 1 ವೈ 5 ಆಗುತ್ತೆ. ಸೊ 5 ತೊಗೊಂಡ್ರೆ 5 ಪ್ಲಸ್ 1 6 ಆಗುತ್ತೆ. 6 ತೊಗೊಂಡ್ರೆ 6 ಪ್ಲಸ್ 1 7 ಆಗುತ್ತೆ. ಬಟ್ ದೇರ್ ಇಸ್ ಅ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಅಂದರೆ ಇವೆರಡು, ಇದು ಎಕ್ಸ್ ವೈ, ಇದು ಎಕ್ಸ್ ವೈ ಅಲ್ವಾ? ಎಕ್ಸ್ ಮತ್ತು ವೈ ಎರಡು ಸೆಟ್ ಎ ಅಲ್ಲಿರಬೇಕು ಅಂತ ಹೇಳಿದ್ದೀನಿ. ಈಗ ಎಕ್ಸ್ ಈಕ್ವಲ್ ಟು 6 ತೊಗೊಂಡಾಗ ವೈ 7 ಅಂತ ಬರ್ತಿದೆ ಅಲ್ವಾ? ಬಟ್ 7 ಅನ್ನೋದು ಈ ಸೆಟ್ಟಲ್ಲಿ ಇಲ್ಲ.
I hope you're understanding. 7 is not there in this set. It means that I cannot take this pair. ಈ ಪೇರ್ ನಂಗೆ ತೊಗೊಳ್ಳಿಕ್ಕೆ ಬರೋದಿಲ್ಲ. ಇದ್ರ ಮುಂದೆ ನಾನು ಮತ್ತೆ x = 7 ತೊಗೊಂಡ್ರೆ 8 ಬರುತ್ತೆ. 7 ಫಸ್ಟ್ ಆಫ್ ಆಲ್ ತೊಗೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ ಹೇಳಿ? ಇಲ್ಲಿ 7 ಇಲ್ಲವೇ ಇಲ್ಲ. ಸೊ ಅಲ್ಲಿಗೆ ಮೈ ಸೆಟ್ ವಿಲ್ ಬಿ ಓನ್ಲಿ ದಿಸ್ ಮಚ್. 6, 7 ಬರುವುದಿಲ್ಲ. ಸೊ ನೋಡಿ, ಇವೆರಡು ಕೂಡ ಸೇಮ್ ಸೆಟ್ ಆ್ಯಕ್ಚುಲಿ. ಇದು ಸೆಟ್ ಬಿಲ್ಡರಲ್ಲಿದೆ, ಇದು ರೋಸ್ಟರಲ್ಲಿದೆ. ಇದು ಇಂಡೈರೆಕ್ಟಲ್ಲಿದೆ, ಇದು ಡೈರೆಕ್ಟಲ್ಲಿದೆ. ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ವೆರಿ ಗುಡ್. ಇದು ಕ್ವಶನ್ಸ್ ಕೊಟ್ಟಾಗ ಮೊದಲು ಇದನ್ನ ಮಾಡ್ಲಿಕ್ಕೆ ಬರಬೇಕು. ಅಂದರೆ ಇಂಡೈರೆಕ್ಟಲ್ಲಿ ಕೊಟ್ಟಿರೋದನ್ನು ಡೈರೆಕ್ಟಲ್ಲಿ ಮೊದಲು ಮಾಡ್ಲಿಕ್ಕೆ ಬರಬೇಕು. ಸರಿನಾ? ವೆರಿ ಗುಡ್. ಸೊ ಇವಾಗ ಅವ್ರದ್ದು ಫಸ್ಟ್ ಕ್ವಶನ್ಗೆ ನಾವು ಆನ್ಸರ್ ಮಾಡೋಣ. ಏನು ಫಸ್ಟ್ ಕ್ವಶನ್? ಡೆಪಿಕ್ಟ್ ದಿಸ್ ರಿಲೇಷನ್ ಯೂಸಿಂಗ್ ಅನ್ ಆ್ಯರೋ ಡೈಗ್ರಾಮ್. ಸೊ ಆ್ಯರೋ ಡೈಗ್ರಾಮ್ ಹಾಕೋದು ತುಂಬ ಈಸಿ ಅಲ್ವಾ? ವಿಲ್ ರೈಟ್ 2 ಸೆಟ್ಸ್. ಒಂದು ಎ, ಈ ಕಡೆ ಕೂಡ ಎನೇ ಬರೀಬೇಕು, ಯಾಕಂದರೆ ಫ್ರಾಮ್ ಎ ಟು ಎ ಇದೆ ಅಲ್ವಾ? ಸೊ ನೌ ದಿಸ್ ಈಸ್ 1 2 3 4 5 6. ಈ ಕಡೆ ಕೂಡ 1 2 3 4 5 6. ಕನೆಕ್ಷನ್ಸ್ ಹೇಗೆ ಮಾಡಬೇಕು? ಇಲ್ಲಿ ಪೇರ್ಗಳು ನೋಡಬೇಕು. 1 ಈಸ್ ಕನೆಕ್ಟೆಡ್ ಟು 2. ಸೊ ದಿಸ್ 1 ಈಸ್ ಕನೆಕ್ಟೆಡ್ ಟು 2. 2 ಈಸ್ ಕನೆಕ್ಟೆಡ್ ಟು 3. 3 is connected to 4, 4 is connected to 5 and 5 is connected to 6. ಸೊ ಇದು ಒಂದು ಆ್ಯರೋ ಡೈಗ್ರಾಮ್. ಅರ್ಥ ಆಗ್ತಿದೆಯಾ? ವೆರಿ ಗುಡ್. ಸೊ ನಾ ಸೆಕೆಂಡ್ ಕ್ವಶನ್ ನೋಡಿ ಏನಿದೆ, ಡೊಮೇನ್ ಇವೆಲ್ಲ ಬರೀಬೇಕು. ಸೊ ಡೊಮೇನ್ ಬರೆಯೋದು ತುಂಬ ಈಸಿ. ಡೊಮೇನ್ ಅಂದರೆ ಏನಂತ ಹೇಳಿದ್ದೀನಿ, ಇದು ಕೂಡ ಒಂದು ಸೆಟ್ ಆಗಿರುತ್ತೆ. ಪೇರಲ್ಲಿ ಬರುವಂತಹ ಮೊದಲನೇ ಎಲಿಮೆಂಟ್ಸನ್ನು ಬರೀಬೇಕು ಅಂತ ಹೇಳಿದ್ದೀನಿ ಅಲ್ವಾ? ಸೊ ದಟ್ ಈಸ್ 1 2 3 4 5. ಆಮೇಲೆ ಕೋಡೊಮೇನ್. ಕೋಡೊಮೇನ್ ಅಂದರೆ ಏನಂತ ಹೇಳಿದ್ದೀನಿ? ವೆರಿ ಗುಡ್. ಈ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸನ್ನ ಬರೆದು ಬಿಡಬೇಕು. ಸೊ ದ್ಯಾಟ್ ಈಸ್ 1 2 3 4 5 ಆ್ಯಂಡ್ 6. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ರೇಂಜ್. ರೇಂಜ್ ಅಂದರೆ ಪೇರಲ್ಲಿ ಬರುವಂಥ ಸೆಕೆಂಡ್ ಎಲಿಮೆಂಟ್ಸನ್ನ ಬರೀಬೇಕು. ಸೊ ದ್ಯಾಟ್ ಈಸ್ 2 3 4 5 ಆ್ಯಂಡ್ 6. ಈ ಥರ ಆನ್ಸರ್ ಆಗಿರುತ್ತೆ. ಸೊ ದಿಸ್ ಕ್ವಶನ್ ವಿಲ್ ಕಮ್ ಫಾರ್ ಎಕ್ಸಾಮ್ ಫಾರ್ 3 ಮಾರ್ಕ್ಸ್. ಈ ಕ್ವಶನ್ಸ್ ಯಾವಾಗಲೂ ಕೂಡ 3 ಮಾರ್ಕ್ಸ್ಗೆ ಎಕ್ಸಾಮ್ ಬರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ರೈಟಿಂಗ್ ದ ರಿಲೇಷನ್ ಫ್ರಮ್ ಇಂಡೈರೆಕ್ಟ್ representation to direct representation is very important, and the same thing will be continued in the second PUC. ಸೆಕೆಂಡ್ ಪಿ ಯು ಸಿಯಲ್ಲಿ ಕೂಡ ಸುಮಾರು ಕ್ವಶನ್ಸ್ ಏನಾಗ್ತಾವೆ ಅಂದರೆ ಇದೇ ರೀತಿ ಬರ್ತವೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಟು ನೋಟ್ ಇಟ್ ಡೌನ್. ವೆಲ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದ ಕ್ವಶನ್ ಸೇಸ್ ಲೆಟ್ ಎ ಈಸ್ ಈಕ್ವಲ್ ಟು 1 2 3 4 12 14. ಹೀಗಂದರೆ ಏನು ಫ್ರೆಂಡ್ಸ್? ಐ ಹೋಪ್ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಇದು ಕಂಟಿನ್ಯೂ ಆಗಿದೆ. ಇಲ್ಲಿ ನಡುವೆ ಇನ್ನೂ 5 6 7 8 ಎಲ್ಲ ಇದೆ, ಅದನ್ನು ನಾವು ಬರೆದಿಲ್ಲ ಅಷ್ಟೇ. ವಿ ನೀಡ್ ಟು ಡಿಫೈನ್ ಅ ರಿಲೇಷನ್ ಆರ್ ಫ್ರಾಮ್ ಎ ಟು ಎ. ಮತ್ತೆ ಪುನಃ ಎ ಇಂದ ಎ ನಡುವೆ ಇದೆ. ವೇರ್ ಎಕ್ಸ್ ವೈ ಈಸ್ ಸಚ್ ದ್ಯಾಟ್ 3x minus y is equal to 0, where x y belongs to A. Write domain, codomain and range. This is the same question, similar question that we solved just now. So ನಿಮಗೆ ಆನ್ಸರ್ ಬಂದರೆ ನೀವೇನು ಮಾಡಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು you solve it by yourself, then write the answer in the comment box. Okay, well, let me solve this now. So what I'll do is, first let me write this relation in roster form. In the previous question ಏನಿತ್ತು ಹೇಳಿ, ಇಲ್ಲಿ y is equal to x plus 1 ಅಂತ ಇತ್ತು. ಸೊ ಇವಾಗ ಏನು ಮಾಡ್ತೀನಿ, ಐ ವಿಲ್ ಜಸ್ಟ್ ಯೂಸ್ ದಿಸ್. ಇದನ್ನು ಈ ಥರ ಬರೆಯೋದ ನೋಡಿ, ಗಿವನ್ 3x minus y equal to 0 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ವಾಟ್ ಐ ಕ್ಯಾನ್ ಡೂ ಇಸ್, ಐ ಕ್ಯಾನ್ ರೈಟ್ ಮೈನಸ್, ಐ ಕ್ಯಾನ್ ಟೇಕ್ -1 ದಟ್ ಸೈಡ್. ಸೊ ದಿಸ್ ವಿಲ್ ಬಿ 3x is equal to y ಅಂತ ಆಗುತ್ತೆ ಅಲ್ವಾ. ವೆರಿ ಗುಡ್. ಸೊ ನಾವು ವಿ ವಿಲ್ ಟ್ರೈ ಟು write the pairs. So first what I'll do, I will take x values. X I'll pick it from here. So if I take x equal to 1, if I take, you have to always write x first then y. Okay. So I have taken x equal to 1. So if x is 1, then 3 into 1 will be 3. So y will be 3. This is your first pair. I hope you're understanding.
Very good. If I take x equal to 2, then y will be 6. If I take x equal to 3, then y will be 9. If I take x as 4, 4 3s are 12. If I take 5, it will be 15. But observe dear friends, 15 ಅಂತಿದೆಯಲ್ವಾ, ಈ 15 ಈ ಸೆಟ್ಟಲ್ಲಿ ಇಲ್ಲ. ಸೊ ಹಾಗಿದ್ರೆ ಈ ಪೇರು ನಮಗೆ ಬರುವುದಿಲ್ಲ ರಿಲೇಷನಲ್ಲಿ. ಅದ್ರ ಮುಂದಿನ ಯಾವುದೂ ಪೇರ್ಸ್ ಕೂಡ ಬರುವುದಿಲ್ಲ. ಯಾಕಂದರೆ ನಾನು 6 ತೊಗೊಂಡ್ರೆ 18 ಆಗುತ್ತೆ ಅಲ್ವಾ. ಸೊ 18 ಅದರಲ್ಲಿ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಪೇರ್ ವಿಲ್ ನಾಟ್ ಕಮ್. ಸೊ ನಾವು ಇದನ್ನು ಆ್ಯರೋ ಡಯಾಗ್ರಾಮಲ್ಲಿ ರೀಪ್ರೆಸೆಂಟ್ ಮಾಡುವಂಥವ್ರು ಹೇಳಿಲ್ಲ. ಸೊ ಅದನ್ನು ನಾವು ಮಾಡುವಂಥ ಅವಶ್ಯಕತೆ ಇಲ್ಲ. ನಾವೇನು ಮಾಡೋಣ, ಈಗ ಡೈರೆಕ್ಟಾಗಿ ಡೊಮೇನ್ ಬರೆಯೋಣ, ಆಮೇಲೆ ಕೋಡೊಮೇನ್ ಬರೆಯೋಣ. then we will also write the range. ठीक है, very good. So the domain is first elements in the pair, that is 1 2 3 and 4. These are the domain. And what is codomain? All the elements in the set, that is 1 2 3 4 up to 14. ಯಾಕೆ ಹೇಳಿ, ರಿಲೇಷನ್ ಹೇಗಿದೆ, ಎ ಮತ್ತು ಎ ನಡುವೆನೇ ಇದೆ ಅಲ್ವಾ. ಸೊ ಸೆಕೆಂಡ್ ಸೆಟ್ ಕೂಡ ಏನೇ ಆಗಿರುತ್ತೆ, ಸೆಕೆಂಡ್ ಸೆಟ್ ಕೂಡ ಏನೇ ಆಗಿರೋದ್ರಿಂದ ಅದನ್ನೇ ಬರೀಬೇಕು. ಸಪೋಸ್ ಬಿ ಅಂತ ಏನಾದರೂ ಇದ್ದರೆ ನಾವು ಬಿ ಬರಿತಾ ಇದ್ವಿ, ಇಲ್ಲಿ ಬಿ ಅಂತ ಬೇರೆ ಸೆಟ್ ಇಲ್ಲಲ್ಲ. ಸೊ ಅದಕ್ಕೆ ಇದನ್ನೇ ಬರೆದಿದ್ದೀನಿ. ಆಮೇಲೆ ರೇಂಜ್ ಬಂದುಬಿಟ್ಟು ಸೆಕೆಂಡ್ ಎಲಿಮೆಂಟ್ಸ್, ದಟ್ ಈಸ್ 3 6 9 and 12. This is the range. You can pause the video and you can note it down. Well, next let's move on to the next question. ಸೊ ನೋಡಿ, ಈ ಕ್ವಶನಲ್ಲಿ ಏನಾಗಿದೆ ಅಂದರೆ, ದೇ ಹ್ಯಾವ್ ಗಿವನ್ ಮೀ ದ ಆ್ಯರೋ ಡಯಾಗ್ರಾಮ್. ಆ್ಯರೋ ಡಯಾಗ್ರಾಮ್ ಮುಂಚೆನೇ ಕೊಟ್ಟಿದ್ದಾರೆ ಅವರು. ಸೊ ಏನು ಕೇಳಿದ್ದಾರೆ ಅಂದರೆ, ರೈಟ್ ದ ರಿಲೇಷನ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಅಂದರೆ ಇಷ್ಟೊತ್ತರೆಗೂ ನಾವೇನು 2 ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ, ಅದ್ರ ಉಲ್ಟಾ ಕೆಲಸ ಮಾಡಬೇಕು. ಇನ್ ದ ಪ್ರೀವಿಯಸ್ 2 ಕ್ವಶನ್ಸ್ ದೇ ಗೇವ್ ಮೀ ಸೆಟ್ ಬಿಲ್ಡರ್ ಮೆಥಡ್ or a representation and I wrote the arrow diagram. Now they are asking a reverse way. Okay, so okay, what you have to do is, let's take this as A and this as B. So whenever we write set builder, we just write x comma y such that. ಈ x ಅನ್ಕೊಳ್ಳೋಣ, ಈ y ಅನ್ಕೊಳ್ಳೋಣ. ಸೊ ನೀವೇನು ಮಾಡಬೇಕಂದ್ರೆ, ಇಲ್ಲಿರೋ ನಂಬರ್ಸು ಈ ನಂಬರ್ಸ್ ಕನೆಕ್ಟ್ ಆಗಿದೆ, ಯಾವ ರೀತಿಯಾಗಿ ಕನೆಕ್ಟ್ ಆಗಿದೆ ಅಂತ, ಅಂದರೆ ಏನಾದರೂ ಪ್ಯಾಟರ್ನ್ ಇದೆಯಾ ಅಂತ ಅಬ್ಸರ್ವ್ ಮಾಡಬೇಕು. ಈಗ ನೀವು ನೋಡಿ, 9 ಈಸ್ ಕನೆಕ್ಟೆಡ್ ಟು 3 ಆ್ಯಸ್ ವೆಲ್ ಆಸ್ -3. ಅಂದರೆ 9 +3 -3 ಕನೆಕ್ಟ್ ಆಗಿದೆ. ಹಾಗೆ 4 ಬಂದುಬಿಟ್ಟು +2 -2 ಕನೆಕ್ಟ್ ಆಗಿದೆ. 25 ಈಸ್ ಕನೆಕ್ಟೆಡ್ ಟು 5 and -5. ಸೊ ವಾಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ದೀಸ್ ಥಿಂಗ್ಸ್ ಅಂದರೆ, 9 +3 -3ಗೆ 4 2 -2ಗೆ 5 ಬಂದುಬಿಟ್ಟು 25 ಬಂದುಬಿಟ್ಟು -5ಗೆ. ಸೊ ಏನಾದರೂ ರಿಲೇಷನ್ ಇರಬಹುದಾ ಇವರ ನಡುವೆ? ವೆರಿ ಗುಡ್, ಯು ಹರ್ಡ್ ಮಿ ರೈಟ್. ದಟ್ ಈಸ್, ಈ ನಂಬರ್ನ ಸ್ಕ್ವೇರ್ ಮಾಡಿದ್ರು 9 ಬರುತ್ತೆ, ಈ ನಂಬರ್ನ ಸ್ಕ್ವೇರ್ ಮಾಡಿದ್ರು 9 ಬರುತ್ತೆ ಅಲ್ವಾ. ಹಾಗೆ ಸ್ಕ್ವೇರ್ ಆಫ್ 2 is 4, ಸ್ಕ್ವೇರ್ ಆಫ್ -2 is 4. ಅಂದರೆ ಈ ನಂಬರು ಇದರ ಸ್ಕ್ವೇರ್ ಇದೆ, ಸಾರಿ, ಈ ನಂಬರ್ದು ಸ್ಕ್ವೇರು ಈ ನಂಬರ್ ಇದೆ ಅಲ್ವಾ. ಸೊ ಎಕ್ಸ್, ಸೊ ನೋಡಿ, ಫಸ್ಟ್ ನಂಬರ್ ಯಾವಾಗಲೂ ಎಕ್ಸ್ ಈಸ್ ದ ಸ್ಕ್ವೇರ್, ಎಕ್ಸ್ ಈಸ್ ದ ಸ್ಕ್ವೇರ್ ಆಫ್, ಫಸ್ಟ್ ನಂಬರ್ ಈಸ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ದ ಸ್ಕ್ವೇರ್ ಆಫ್ ವೈ, ಎಕ್ಸ್ ಈಸ್ ದ ಸ್ಕ್ವೇರ್ ಆಫ್ ವೈ. ವೇರ್ ಐ ಕ್ಯಾನ್ ಸೇ, ಹೀಗೂ ಕೂಡ ಬರೀಬೋದು ನಾನು, ಏನು, ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಎ ಆ್ಯಂಡ್ ವೈ ಬಿಲಾಂಗ್ಸ್ ಟು ಸೆಟ್ ಬಿ ಅಂತ ಬರೀಬಹುದು. ನೋಡಿ, ಇನ್ ದ ಪ್ರೀವಿಯಸ್ ಕ್ವಶನಲ್ಲಿ ಏನಾಗ್ತಿತ್ತು, ಎಕ್ಸ್ ಮತ್ತು ವೈ ಎರಡು ಕೂಡ ಸೆಟ್ ಎ ಅಲ್ಲೇ ಆಗ್ತಿದ್ವು, ಯಾಕಂದರೆ ಒಂದೇ ಸೆಟ್ ಇರ್ತಿತ್ತು. ಬಟ್ ಇನ್ ದಿಸ್ ಕೇಸ್ ವಿ ಹ್ಯಾವ್ 2 sets, ಸೊ ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ದ್ಯಾಟ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್. ಸೊ ಈ ಥರ ಪ್ಯಾಟರ್ನನ್ನು ಅನಲೈಸ್ ಮಾಡೋ ಅಷ್ಟು ತಲೆ ನಿಮ್ಮ ಹತ್ರ ಇರಬೇಕು. ಆ್ಯಂಡ್ ದ್ಯಾಟ್ಸ್ ವೈ ಯು ಹ್ಯಾವ್ ಚೋಸನ್ ಸೈನ್ಸ್. ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್, ಅದು ಮರಿಬಾರ್ದು.
Aita? So with that, now let's move on. What we have is, now we have to write domain and range. So we need to write domain and range. Well, so how to write domain? ಈ ಸೆಟ್ಟಲ್ಲಿ ಇರುವಂಥ ಎಲಿಮೆಂಟ್ಸ್ 9, 4 ಆ್ಯಂಡ್ 25. 9, 4 ಆ್ಯಂಡ್ 25. ರೇಂಜ್ ಅಂದರೆ ಈ ಸೆಟ್ಟಲ್ಲಿ ಕನೆಕ್ಟ್ ಆಗಿದ್ದು ಯಾವುದೇ ನೋಡಿ. 5 ಕನೆಕ್ಟ್ ಆಗಿದೆಯಾ? ಓಕೆ. 3 ಕನೆಕ್ಟ್ ಆಗಿದೆಯಾ? 2 ಕನೆಕ್ಟ್ ಆಗಿದೆಯಾ? 1 ಕನೆಕ್ಷನ್ ಆಗಿಲ್ಲ, 1 ಖಾಲಿ ಇದೆ, ಅದನ್ನು ಬರೀಬಾರ್ದು. ಸೊ ದೆನ್ ವಿ ಹ್ಯಾವ್ -2, -3 ಆ್ಯಂಡ್ -5. So this is the range. Well, I'll pause this session for this much. In the next class, we will see the continuation of this. There are some more questions available in the NCERT. So I'll solve those questions, and we will start with the concept of functions in tomorrow's class, which is again, next class, which is again very important. So if you like the video, then please hit like button and share with your friends. Okay? Thank you.